ಸಾಹಿತ್ಯ ಪರಿಷತ್ ನೇತೃತ್ವದಲ್ಲಿ ದತ್ತಿ ಉಪನ್ಯಾಸ ಸಮಾರಂಭಕ್ಕೆ ಶಾಸಕ ಪರಣ್ಣ ಮುನುವಳ್ಳಿ ಚಾಲನೆ. ಗಂಗಾವತಿ ಕನ್ನಡ ಸಾಹಿತ್ಯ ಪರಿಷತ್ ಬೆಂಗಳೂರು, ಕೊಪ್ಪಳ ಹಾಗೂ ಗಂಗಾವತಿ ಇವರ ನೇತೃತ್ವದಲ್ಲಿ ಮಂಗಳವಾರದಂದು ಕೆಎಲ್ಇ ಸಂಸ್ಥೆಯ ಪದವಿ ಪೂರ್ವ ಹಾಗೂ ಪದವಿ ಮಹಾವಿದ್ಯಾಲಯದ ಕಾಲೇಜಿನಲ್ಲಿ ದತ್ತಿ ಉಪನ್ಯಾಸ ಸಮಾರಂಭವನ್ನು ಮಾಜಿ ಶಾಸಕ ಪರಣ್ಣ ಮುನುವಳ್ಳಿ ಜ್ಯೋತಿ ಬೆಳಗಿಸುವುದರ ಮೂಲಕ ಹಾಗೂ ದತ್ತಿ ದಾನಿಗಳ ಕುಟುಂಬಸ್ಥರಾದ ರಾಜಶೇಖರಪ್ಪ ಹೊಸಕೇರ, ಶ್ರೀಮತಿ ಚನ್ನಬಸಮ್ಮ, ಈಶ್ವರಪ್ಪ ಮುನವಳ್ಳಿ, ಬಸವರಾಜ್ ಕೋಟೆ, ಡಿ ಗೋವರ್ಧನ್ ರಾಮಚಂದ್ರಪ್ಪ ಇವರ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆಯನ್ನು ವೇದಿಕೆಯಲ್ಲಿ ನಡೆಸಿದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಶರಣೇಗೌಡ ಪೊಲೀಸ್ ಪಾಟೀಲ್ ಅಧ್ಯಕ್ಷತೆಯನ್ನು ವಹಿಸಿದ್ದರು. ದತ್ತಿದಾನಿಗಳಾದ ಗಿರಿಯಪ್ಪ ಹೊಸಕೇರಿ, ಸುಬ್ರಹ್ಮಣ್ಯ, ಸಂಗಮೇಶ್ ಕೋಠಿ ಸೇರಿದಂತೆ ತಾಲೂಕು ಅಧ್ಯಕ್ಷ ರುದ್ರಪ್ಪ ಕೈಯಲ್ಲಿ, ಕಾಲೇಜಿನ ಪ್ರಾಚಾರ್ಯರಾದ ಡಾ ಮಾನಸ ನಿಂಗಪ್ಪ ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ದತ್ತಿ ಉಪನ್ಯಾಸಕರಾಗಿ ನಾಗಭೂಷಣ್ ಅರಳಿ, ಎಕೆ ಮಹೇಶ್ ಕುಮಾರ್ ಸುಖಮನಿ ಉಪನ್ಯಾಸವನ್ನ ನೀಡಿದರು. ಇದೇ ಸಂದರ್ಭದಲ್ಲಿ ಸಾಧಕರಿಗೆ ಸನ್ಮಾನದ ಅಡಿಯಲ್ಲಿ ಸೋಮನಾಥ್ ಪಟ್ಟಣಶೆಟ್ಟಿ, ಎಸ್ಎಂ ಪಟೇಲ್, ನಾಗರಾಜ್ ಹೇಮಗುಡ್ಡ, ಸುರೇಶ್ ಸಂಕನೂರ್ ಇವರನ್ನು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ರಮೇಶ್ ಕುಲಕರ್ಣಿ, ಶಿವಾನಂದ್ ತಿಮ್ಮಾಪುರ್, ಎಂಜೆ ಶ್ರೀನಿವಾಸ್ ಉಪಸ್ಥಿತರಿದ್ದರು. ಇವತ್ತು ವಿಶೇಷವಾಗಿ ಸಾಹಿತ್ಯ ಪರಿಷತ್ ಬೆಳೆಯಬೇಕು, ಕನ್ನಡವನ್ನು ಬೆಳೆಸುವಂತ ಒಂದು ಪವಿತ್ರ ಕಾರ್ಯ ನಡೆಯಲಿ ಅನ್ನುವಂಥ ಉದ್ದೇಶದಿಂದ ಈಗಾಗಲೇ ಅನೇಕರ ಹೆಸರಿನಲ್ಲಿ ಅವರ ಮನೆತನದ ಹಿರಿಯರ ಹೆಸರಿನಲ್ಲಿ ಇವತ್ತು ದತ್ತಿ ಉಪನ್ಯಾಸ ಕಾರ್ಯಕ್ರಮ ನಡೀತಾ ಇದೆ. ನಿಜವಾಗಿಯೂ ಸಹಿತ ಇದು ಒಂದು ಒಳ್ಳೆಯ ಕಾರ್ಯಕ್ರಮ. ಜೊತೆಗೆ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡುವ ದೃಷ್ಟಿಯಿಂದಲೂ ಸಹಿತ ಶಿಕ್ಷಣದಲ್ಲಿ ಏನು ವಿಶೇಷವಾಗಿ ಕಾಲೇಜುಗಳಲ್ಲಿ ಕಾರ್ಯಕ್ರಮ ನಡೆಯಲಿ ಅನ್ನುವಂಥ ಉದ್ದೇಶದಿಂದ ಸಹಿತ ಕೆಎಲ್ಇ ಸಂಸ್ಥೆಯಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುವುದರ ಜೊತೆಗೆ ಈಗಾಗಲೇ ಸಾಹಿತ್ಯ ಪರಿಷತ್ತು, ಕನ್ನಡ ಸಾಹಿತ್ಯ ಪರಿಷತ್ತು ಗಂಗಾವತಿ ಒಂದು ವಿಶೇಷ ಸ್ಥಾನ ಇದೆ. ಯಾಕಂತಂದ್ರೆ ಯಾವುದೇ ಒಂದು ತಾಲೂಕು ಪರಿಷತ್ ಇರಲಿ, ಜಿಲ್ಲಾ ಪರಿಷತ್ ಇರಲಿ, ಅವರು ಕಾರ್ಯಕ್ರಮ ಮಾಡುವಂಥ ಅದ್ಭುತ ಕೀರ್ತಿ ಏನಾದರೂ ಇದ್ರೆ ಅದು ಗಂಗಾವತಿ ನಗರಕ್ಕೆ ಅನ್ನುವಂಥ ಮಾತನ್ನು ಸಹಿತ ನಾವು ನೆನಪಿಸಿಕೊಳ್ಬೇಕಾಗ್ತದೆ. ಯಾಕಂದ್ರೆ ಎಲ್ಲರೂ ಕೂಡಿಕೊಂಡು ಈಗ ಸಾಹಿತ್ಯ ಪರಿಷತ್ತಿನ ವಿಷಯ ಬಂದಾಗ, ಕನ್ನಡದ ಭಾಷೆಯ ವಿಷಯ ಬಂದಾಗ ಹೋರಾಟ ಮಾಡೋದ್ರ ಮುಖಾಂತರ ಇವತ್ತು ಏನಾದರೂ ಒಳ್ಳೆಯ ಕಾರ್ಯ ನಡೆದಿದ್ರೆ ಅದು ನಮ್ಮ ಗಂಗಾವತಿಯಲ್ಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುವುದ್ರ ಜೊತೆಗೆ ವಿಶೇಷ ಕಾರ್ಯಕ್ರಮ ಯಶಸ್ವಿಯಾಗುವುದ್ರ ಜೊತೆಗೆ ವಿಶೇಷವಾಗಿ ವಿದ್ಯಾರ್ಥಿಗಳು ಏನು ಭಾಗವಹಿಸಿದ್ದೀರಿ ಈ ಸಾಹಿತ್ಯ ಪರಿಷತ್ತಿನ ಔಚಿತ್ಯವನ್ನು, ಸಾಹಿತ್ಯ ಪರಿಷತ್ತಿನ ಒಂದು ವಿಚಾರಗಳನ್ನು ಸರಿಯಾಗಿ ತಿಳಿದುಕೊಳ್ಳುವುದರ ಮುಖಾಂತರ ಮುಂದಿನ ದಿನಗಳಲ್ಲಿ ತಾವು ಸಹಿತ ಆ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮ ಯಶಸ್ವಿಗೊಳಿಸುವಂಥ ಕಾರ್ಯವನ್ನು ಮಾಡಲಿ, ಮುಖ್ಯವಾಗಿ ವಿದ್ಯಾರ್ಥಿಗಳನ್ನು ಅಂತ ಮಾತನ್ನು ಹೇಳಿ ಆಗಮಿಸಿದಂಥ ಎಲ್ಲರಿಗೂ ಸಹಿತ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಎರಡು ಮಾತು ಮುಗಿಸ್ತಾ ಇದ್ದೇನೆ. ಯಾಕಂತಂದ್ರೆ ಪ್ರತಿ ವರ್ಷವೂ ನಾವು ದತ್ತಿಗಿರಿ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಇಲ್ಲಿ ಯಾವುದೇ ತಕರಾರದೆ, ಯಾವುದೇ ಆಶಾ ಆಕಾಂಕ್ಷೆಗಳಿಲ್ಲದೆ ವಿಶೇಷವಾಗಿ ದತ್ತಿಗಿರಿ ಕಾರ್ಯಕ್ರಮವನ್ನು ವರ್ಷ ನಾವು ನಡೆಸಿಕೊಳ್ತಾ ಬರ್ತದೆ. ಅದರ ಪ್ರಕಾರವಾಗಿ ಈ ವರ್ಷ ಬಂದು ಸುರೇಶ್ ಅವರು ಕೇಳಿಕೊಂಡಾಗ ನಾವು ಎಲ್ಲ ರೀತಿಯಿಂದ ಸಹಕಾರ ಕೊಡ್ತೀವಿ, ನೀವು ಅನುಕೂಲ ಮಾಡಿಕೊಂಡು ನಿಮ್ಮ ಪ್ರೋಗ್ರಾಮ್ನ ನೀವು ನಡೆಸ್ಬೋದು ಅಂತ ಹೇಳಿದಾಗ ಅದು 31 ಮಾರ್ಚ್ ಎಲ್ಲರಿಗೂ ಇಯರ್ ಎಂಡ್ ಇರೋದಕ್ಕೆ ಎಲ್ಲರೂ ಕೆಲಸಗಳಿರೋದಕ್ಕೆ ಸ್ವಲ್ಪ ನಾವು ಜಲ್ದಿ 2 ಗಂಟೆಗೆ ನಾವು ಮುಗಿಸಿ ಹೋಗಬೇಕಾಗಿದೆ. ಆಮೇಲೆ ದತ್ತಿನಿಧಿ ವಿಶೇಷ ಕಾರ್ಯಕ್ರಮ ಯಾಕಂತಂದರೆ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದಂಥ ನಿಜಲಿಂಗಪ್ಪ ಇದ್ದಾಗ ಒಂದೇ ದಿವಸದಲ್ಲಿ 3 ದತ್ತಿನಿಧಿಗಳನ್ನು ನಾವು ಅವತ್ತು ಗಂಗಾವತಿಯಲ್ಲಿ ದತ್ತಿನಿಧಿ ದಾನಿಗಳಾಗಿ ಹೊರಹೊಮ್ಮಿದ್ವಿ. ಅದರಲ್ಲಿ ವಿಶೇಷವಾಗಿ ನಮ್ಮ ಪರಣ್ಣ ಮುನವಳ್ಳಿಯವರು, ನಾವು ಹಾಗೂ ನರೇಶ್ ಇವರು 3 ದಿವಸ ಒಂದೇ ದಿವಸದಲ್ಲಿ 3 ದತ್ತಿಗಳನ್ನು ದಾನಿಯಾಗಿ ಅವತ್ತು ಮಾಡಿದ್ವಿ. ಆದರೆ ವಿಶೇಷ ಅದಾದ್ಮೇಲೆ ದತ್ತಿನಿಗೆ ದಾನಿಗಳು ಬರುವಂಥ ಕಮ್ಮಿ ಆಗುವಂತಲ್ಲ, ಆ ದಾನಿಗಳ ರೇಟ್ ಜಾಸ್ತಿ ಆಗೋದಕ್ಕೆ ಎಲ್ಲರೂ ಹಿಂಜರಿಯಾಗ್ತದೆ. ಆಮೇಲೆ ಪ್ರತಿ ವರ್ಷವೂ ಇವು ದಾನಿಗಳಿಗೆ ಕೊಟ್ಟಂಥ ಅಮೌಂಟ್ನಲ್ಲಿ ಬಂದಂಥ ಬಡ್ಡಿಯಲ್ಲಿ ಇಂಥ ಪ್ರೋಗ್ರಾಮ್ ಮಾಡಬೇಕು, ಅದು ಅಸಾಧ್ಯದ ಮಾತು. ಅದಕ್ಕೆ ದಾನಿಗಳ ರೂಪದಲ್ಲಿ ಇಂಥ ಕಾರ್ಯಕ್ರಮಗಳನ್ನು
ವ್ಯವಸ್ಥೆ ಮಾಡೋಕ್ಕೆ ಒಂದು ಅನುಕೂಲ ಮಾಡಿಕೊಡುವಂಥ ಈ ವ್ಯವಸ್ಥೆನ ನಾವು ಮಾಡಿಕೊಟ್ಟಿದ್ದೀವಿ. ಇದು ಯಾಕಂತಂದರೆ ನಮ್ಮ KE ಸಂಸ್ಥೆ ಬೆಳೆದು ಬಂದದ್ದು ದಾನಿಗಳಿಂದ. ನಾವು ಇವತ್ತು ಕನ್ನಡದ ಜಲಕ್ಕಾಗಿ ಕನ್ನಡದ ಭಾಷೆಯಾಗಿ ಇವತ್ತು ಯಾವಾಗಲೂ ಮುಂಚೂಣಿಯಲ್ಲಿರ್ತಕ್ಕಂಥ ಸಂಸ್ಥೆ ಯಾವುದಿದ್ರೆ ಅದು KE ಸಂಸ್ಥೆ ಮಾತ್ರ ಅಂತ ನಾವು ಹೆಮ್ಮೆಯಿಂದ ಹೇಳ್ತೇವೆ. ಈ ಸಂಸ್ಥೆ ಇವತ್ತು ಪ್ರತಿನಿಧಿ ಸ್ಥಾಪನೆ ಮಾಡಿ ಪ್ರತಿನಿಧಿಯ ಕಾರ್ಯಕ್ರಮವನ್ನು ರೂಪುಗೊಳಿಸೋದು ಅದರ ಮುಖಾಂತರ ವಿಶೇಷವಾಗಿ ಜನಪದ ಸಾಹಿತ್ಯ, ಸರಳ ಸಾಹಿತ್ಯ. ಯಾಕಂದ್ರೆ ಈಗ ಒಂದು 3 ವಿಷಯಗಳಿದ್ದಾವೆ. ಈ 3 ವಿಷಯಗಳ ಬಗ್ಗೆ ಮಾತಾಡಬೇಕಾದ್ರೆ ಅವರೆಲ್ಲ ಖ್ಯಾತ ಉಪನ್ಯಾಸಕರು, ಖ್ಯಾತ ಗಾಯಕರು. ಅವರು ಇಡೀ ಒಂದು ವಾರದಿಂದ ತಯಾರಾಗಿ ಬಂದಿರ್ತಾರೆ. ನೀವು ಒಂದೇ 20 ನಿಮಿಷ 10 ಗಂಟೆಯಲ್ಲಿ ಅಂತ ಜ್ಞಾನವನ್ನು ತಾವು ಪಡೆದುಕೊಳ್ಳೋದ್ರಿಂದ ಇಂಥ ಕಾರ್ಯಕ್ರಮಗಳನ್ನು ತಾವು ಆಧ್ಯಾತ್ಮಿಕ ಮತ್ತು ಪ್ರಮುಖ ವಿದ್ಯಾರ್ಥಿಯ ಕೆಲಸ ಅಂತ ಭಾವಿಸಿಕೊಂಡು ಕಾರ್ಯಕ್ರಮಗಳನ್ನ ಯಾವತ್ತೂ ಕಾಲದಲ್ಲಿ ನಡೆಯುವಂಥದ್ದು ಮಿಸ್ ಮಾಡಿಕೋಬೇಡ್ರಿ ಅಂತಕ್ಕಂಥ ಮನವಿಯೊಂದಿಗೆ ಈಗಾಗಲೇ ಹೇಳಿದಂತೆ ವೇದಿಕೆಯಲ್ಲಿರುವಂಥ ಎಲ್ಲ ಮಹನೀಯರು, ವೇದಿಕೆ ಸಮಯದ ಅಭಾವದಿಂದ ಇನ್ನೊಂದೇನಂತಂದ್ರೆ ನಮ್ಮ ಶಾಸಕರಿಗೆ ಕನ್ನಡ ಶಾಸಕರು ಅಂತ ಒಂದು ಹೇಳ್ತೀನಿ ನಾನು. ಕನ್ನಡ ಶಾಸಕರಲ್ಲ, ಅವರು ಕನ್ನಡದ ಕಟ್ಟಾಳು. ಕನ್ನಡ ಸಾಹಿತ್ಯ ಪರಿಷತ್ತು ಅದರಲ್ಲಿ ಶಿಕ್ಷಕರ ಅಭಾವ ಗೌರವವನ್ನು ಹೊಂದಿರುವಂತ ಒಬ್ಬ ಜನಪ್ರಿಯ ಶಾಸಕರಂದ್ರೆ ತಪ್ಪಾಗಲಾರದು. ಯಾಕಂದ್ರೆ ತಮಗೆಲ್ಲ ಗೊತ್ತಿದೆ, ತಮ್ಮೆಲ್ಲರ ಸಹಕಾರನೂ ಇದೆ. ಆ ಕೀರ್ತಿ ತಗೋಬೇಕಾದ್ರೆ ಗಂಗಾವತಿ ಇವತ್ತು ಒಂದು ಪ್ರತಿ ಕಾರ್ಯಕ್ರಮದಿಂದ ಹಿಡಿದು ಕಾಲೇಜಿನಲ್ಲಿ ನಡೆಯುವಂತಹ ಭಾಷಣ ಸ್ಪರ್ಧೆಗಳಿರ್ಬೋದು, ಬರಹ ಸ್ಪರ್ಧೆಗಳಿರ್ಬೋದು, ಚರ್ಚಾ ಸ್ಪರ್ಧೆಗಳಿರ್ಬೋದು, ಹೋಬಳಿ ಮಟ್ಟ, ತಾಲೂಕು ಮಟ್ಟ, ಜಿಲ್ಲಾ ಅಖಿಲ ಭಾರತ ಸಮ್ಮೇಳನ ನಡೆದಿರುವ DK ಶಿವಕುಮಾರ್ ಅವರು, ನಮ್ಮ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷರಾದ ಐಶಾಕ್ ನಾನಮ್ಮನವರು, ನಮ್ಮದೇ ಆದಂಥ ನಮ್ಮ ಆತ್ಮೀಯರು, ನನ್ನ ಸಹೋದರ ಸಮಾನವಾದಂಥ K ನಿಗಜ ಕರ್ನಾಟಕ ಮಾಧ್ಯಮ ಸಮಿತಿಯ ಸದಸ್ಯರಾಗಿದ್ದರು. ಅವರು ನಮ್ಮ ಪತ್ರಿಕೆಯನ್ನ ಇವತ್ತು ಸುವರ್ಣಗಿರಿ ಪತ್ರಿಕೆಗೆ ಸುಮಾರು ವರ್ಷದಿಂದ ಅವರು ಪತ್ರಿಕೆಯನ್ನು ಕಷ್ಟದಿಂದ ನಡೆಸಿದ್ದಾರೆ. ಯಾವುದೇ ಜಾಹೀರಾತಿನಿಂದ ನಡೆಸಿದ್ದಾರೆ ಅಂತ ಹೇಳಿ ಅವರು ರೆಕಮೆಂಡ್ ಮಾಡಿ ಇವತ್ತು ಆ ಪತ್ರಿಕೆಗೆ ಆಂದೋಲನ ದತ್ತಿ ಪ್ರಶಸ್ತಿ ಪುರಸ್ಕಾರ ಆಯಿತು. ಮಾನ್ಯ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ನಮ್ಮನ್ನ 13ನೇ ತಾರೀಕು, ಇದ್ರ ಜೊತೆಗೆ ನಮ್ಮ ಆತ್ಮೀಯರು ನಮ್ಮ ನಾಗರಾಜ್ ಅವರು TV5 ನ್ಯೂಸ್ ನಲ್ಲಿ ಅವರು ಆ ಭಾಗದ ಒಳ್ಳೆಯ ಸುದ್ದಿಗಳನ್ನು ಮಾಡಿದ್ರು. ಅವರು ಕಷ್ಟದಿಂದ ರಾತ್ರಿ ಹಗಲಿ ಊಟ ನಿದ್ದೆ ಇಲ್ಲದೆ ಕೂಡ ಅವರು ಕೂಡ ಇವತ್ತು ಸುದ್ದಿಯನ್ನು ಅವರು ಬಿತ್ತರಿಸಿದ್ರು. ಅವ್ರಿಗೂ ಇವತ್ತು ಮುಖ್ಯಮಂತ್ರಿ ಪ್ರಶಸ್ತಿ ಪುರಸ್ಕಾರ ಆಯಿತು. ಆ ಮುಖ್ಯಮಂತ್ರಿಯವರು ನಮ್ಮ ವಾರ್ತಾ ಇಲಾಖೆ ಸಚಿವರು ಅವರು. ಆದ್ದರಿಂದ ಅವರು ನಮ್ಮನ್ನ ಪ್ರೋತ್ಸಾಹಿತ ಮಾಡಿದ್ರು ಪ್ರಶಸ್ತಿಯನ್ನು. ಇವತ್ತಿನ ದಿನ ನಾವು ಬಹಳ ಸಂತೋಷ ಆಗುತ್ತೆ. ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತವನ್ನು ನಮ್ಮನ್ನು ಗುರುತಿಸಿ ನಮ್ಮನ್ನು ಈ ಒಂದು ವೇದಿಕೆ ಮೇಲೆ ನಮ್ಮನ್ನು ಗೌರವ ಕೊಟ್ಟಿದ್ದಾರೆ. ನಮಗೆ ಹೆಚ್ಚಿನ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಆ ಜವಾಬ್ದಾರಿಯನ್ನು ನಾವು ಇನ್ನೂ ನಿಭಾಯಿಸಬೇಕು. ನೀವೆಲ್ಲರೂ ಪತ್ರಿಕೆಯನ್ನ ಓದುವಂತ ಕೆಲಸ ನೀವು ಹೆಚ್ಚಾಗಿ ಮಾಡಬೇಕು, ಪತ್ರಿಕೆ ಬೆಳೆಸಬೇಕು. ನಿಮ್ಮಲ್ಲಿದೆ ಪತ್ರಿಕೆ ಬೆಳೆಸೋದು. ಇವತ್ತು ನಮಗೊಂದು ಒಳ್ಳೆಯ ಸಂತೋಷ ಆಗ್ತದೆ. ನಮ್ಮ ಹಿರಿಯರಾದಂಥ ಮಾಜಿ ಶಾಸಕರು ಪರಣ ಮಣ್ಣವಳ್ಳಿಯವರು ನಾನು ಯಾಕೆ ಸ್ಮರಣೆ ಮಾಡಬೇಕಂದ್ರೆ, ನಾನು ಹಾಸ್ಯಲೋಕ ನಗೆ ಸಂಘಟನೆಯ ತಾಲೂಕು ಅಧ್ಯಕ್ಷ. ಪ್ರತಿ ವರ್ಷ ನಗೆ ಕಾರ್ಯಕ್ರಮ ಮಾಡ್ತೀವಿ. ಅವರು ನಮ್ಮ ಕಾರ್ಯಕ್ರಮದಲ್ಲಿ 1 ವರ್ಷ ಬಿಡಲಾರ್ದಂಗೆ ಬಂದಂತ ನಮ್ಮ ಶಾಸಕರು ಅವರು. ಇವತ್ತು ಅವ್ರ ಜೊತೆಗೆ ನಾವು ಕೂತ್ಕೊಂಡು ಇವತ್ತು ಸನ್ಮಾನ ತಗೊಂಡಿವಿ ಅಂದ್ರೆ ಅದು ನಮ್ಮ ಭಾಗ್ಯ. ಅವ್ರ ಹಿರಿಯರ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಈ ಕನ್ನಡ ಸಾಹಿತ್ಯ ಪರಿಷತ್ತಿನ ನಮ್ಮ ಜಿಲ್ಲಾಧ್ಯಕ್ಷರು ಶರಣೇಗೌಡರು, ನಮ್ಮ ರುದ್ರೇಶ್ ಅವರು, ಆಮೇಲೆ ನಮ್ಮ ಮಹೇಶ್, ನಮ್ಮ ಆತ್ಮೀಯರು, ಆಮೇಲೆ ಇವತ್ತು ಒಂದು ಒಳ್ಳೆ ಜಾನಪದ ಸುಕುಮುನಿ ಅವರು ಒಳ್ಳೆ ಜಾನಪದ. ನಾನು ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ಮುಂದಿನ ವರ್ಷ ನಾನು ಆ ಭಗವಂತ ನಮಗೆ ಜೀವನವಾಗಿ ಇರ್ಬಿಟ್ರೆ ನಮ್ಮ ನಗೆ ಕಾರ್ಯಕ್ರಮದಲ್ಲಿ ಅವ್ರಿಗೆ ತಗೋಬೇಕಂತ ನಾನು ಒಂದು ವಿಚಾರವನ್ನು ಮಾಡಿದ್ದೀನಿ. ಅದಕ್ಕೆ ನಾವೆಲ್ಲ ನಿಮ್ಮೆಲ್ಲರ ಕೃಪಾ ಆಶೀರ್ವಾದದೊಂದಿಗೆ ಕನಕಗಿರಿ, ನನ್ನ ಪತ್ರಿಕೆ ಹೆಸರು ಸುವರ್ಣಗಿರಿ ಶ್ರೀ ಕನಕಾಚಲಪತಿ ಲಕ್ಷ್ಮೀ ನರಸಿಂಹ ಸ್ಥಾನದಲ್ಲಿ ಹುಟ್ಟಿದಂಥವನು. ನಮ್ಮ ಪತ್ರಿಕೆ ಲೆಟರ್ ಪ್ರೆಸ್ ಆಗಿ ಮೊದಲೇ ಪ್ರಾರಂಭಗೊಂಡಿದ್ದು. ಆಗ ಹಿಂದಿನ ಸಂಸದರಾದಂಥ HG ರಾಮುಲು ಅವರು ಉದ್ಘಾಟನೆ ಮಾಡಿದರು. ನನ್ನ ತಂದೆಯ ಸಮಾನರಾದಂಥ ಶೇಖ್ ದೌಲತ್ ಅವರು ಆ ಪತ್ರಿಕೆಯನ್ನು ನಡೆಸಿದರು.
ಯಾವುದೇ ಜಾಹೀರಾತು ಇಲ್ಲದೆ ಕಷ್ಟದಿಂದ ಅಚ್ಚುಮಳೆಯ ಮೂಲಕ ಸುಮಾರು ವರ್ಷ ಅವರು ಪತ್ರಿಕೆ ನಡೆಸಿದರು. ಅವರು ಇವತ್ತು ದೇವರ ಪಾಪವನ್ನು ಸೇರಿದ್ದಾರೆ. ಆದರೆ ಅವರು ನನ್ನ ತಂದೆ ಸಮಾನರು, ನನ್ನ ಗುರುಗಳು. ನಾನು ಅವ್ರಿಗೆ ಹೇಳಿದ್ರು, ಆ ಪತ್ರಿಕೆಯನ್ನು ನೀನು ಬೇರೆ ಟೈಟಲ್ ತಗೊಳಪ್ಪ, ಆ ಪತ್ರಿಕೆ ಬಿಟ್ಬಿಡು ಅಂತ ಹೇಳಿದ್ರೆ, ಇಲ್ಲ ಸರ್, ನಾನು ಹುಟ್ಟಿದ್ದು ಕನಗಿರಿ, ನೀವು ಹುಟ್ಟಿದ್ದು ಕನಗಿರಿ. ನಾವು ನಮ್ಮ ಕನಕಾಚಲಪತಿ ಲಕ್ಷ್ಮೀನರಸಿಂಹ ಅಂತಹ ಒಂದು ಸ್ಥಳವಾದ ಐತಿಹಾಸಿಕ ಸ್ಥಳ, ಖಂಡಿತ ಒಬ್ಬರು ಕನಗಿರಿ ನೋಡಬೇಕು, ಕಾಲಿಂದವರು ಹಂಪೆ ನೋಡ್ಬೇಕಂತ ನಾಡುಡಿಯಲ್ಲಿ ಆ ಟೈಟಲ್ ನಾನು ಮುಂದುವರಿಸಿದ್ದೀನಿ. ಎಷ್ಟೇ ಕಷ್ಟ ಬಂದರೂ ಕೂಡ ಆ ಪತ್ರಿಕೆ ನಾನು ನಡೆಸಿದೆ ಅಂತೇಳಿ ದೆಹಲಿಯಿಂದ ರಿಜಿಸ್ಟ್ರೇಷನ್ ಮಾಡಿಸಿ ಕರ್ನಾಟಕ ರಾಜ್ಯ ಸರ್ಕಾರದ ಮಾಧ್ಯಮ ಪಟ್ಟಿಯಲ್ಲಿ ನನ್ನ ಪತ್ರಿಕೆಯನ್ನು ನಾನು ಇವತ್ತು ದಿನಪತ್ರಿಕೆಯಾಗಿ 4 ಪುಟದಲ್ಲಿ ಕಪ್ಪು ಬೆಳಕು ಮೂಲಕ ಪತ್ರಿಕೆಯನ್ನ 4 ಪುಟದಲ್ಲಿ ನಾವು ನಿಮ್ಮ ಕೈಯಲ್ಲಿ ಪತ್ರಿಕೆಯನ್ನ ನೀಡುತ್ತಿದ್ದೇವೆ. ಆ ಪತ್ರಿಕೆಯ ಕಷ್ಟ ಜನ್ಮ ಪಂಡಿತ್ ಪುಟ್ಟರಾಜ್ ಗವಾಯಿಗಳನ್ನು ಕೂಡ ನನ್ನ ಹೃದಯ ಮಂದಿರದಲ್ಲಿ ತಮ್ಮೆಲ್ಲರ ಪರವಾಗಿ ನಮಸ್ಕರಿಸುತ್ತಾ, ಕನ್ನಡ ನಾಡಿನಲ್ಲಿ ನಾನು ಹುಟ್ಟಿದಂತ ನನಗೆ ಬಹಳ ಸಂತೋಷವಾಗುತ್ತೆ. ಈ ಕೊಪ್ಪಳ ಜಿಲ್ಲೆಯಲ್ಲಿ ಸೂಫಿ ಸಂತರು, ಶರಣರು ಮತ್ತು ನಮ್ಮ ಎಲ್ಲ ಸೌಹಾರ್ದತೆಯ ಶರಣರಾದಂತಹ ಕವಿಸಿದ್ದೇಶ್ವರ ಮಹಾಸ್ವಾಮಿಗಳು. ನಾನು ಯಾವುದೇ ದೃಷ್ಟಿಯಿಂದ ನನಗೆ ವೀರ ಕನ್ನಡ ಜಿ ಕನ್ನಡ ಟಿವಿ ಜಿ ಕನ್ನಡ ನ್ಯೂಸ್ ಕನ್ನಡ ಇವರು ಒಂದು ವೀರ ಕನ್ನಡಿಗ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಅದು ಏನಂದ್ರೆ, ನಾನು ನವೆಂಬರ್ 25ರಲ್ಲಿ ನನಗೆ ಅಕಸ್ಮಾತ್ತಾಗಿ ಒಂದು ಫೋನ್ ಬಂತು ಬೆಂಗಳೂರಿನಿಂದ. ಅದೆಲ್ಲ ತಮ್ಮೆಲ್ಲರ ಒಂದು ಸುಗಾಯನ ಇರಬೇಕು. ಅದೇ ರೀತಿಯಲ್ಲಿ ತಾವೆಲ್ಲ ಮಕ್ಕಳೆಲ್ಲ ಇದೇ ರೀತಿ ತಾವು ಒಂದು ದೂರದೃಷ್ಟಿ ಇರಬೇಕು. ಯಾಕಂದ್ರೆ ನಮ್ಮ ನಾಡಿನ ಮುಂದಿನ ಒಂದು ಮುಂದೆ ನಮ್ಮ ನಾಡಿಗೆ ಒಂದು ಹೆಸರು ಗಳಿಸುವಂತ ತಾವು ಒಂದು ರಾಜಕಾರಣಿ ಆಗ್ಬೋದು, ಅಥವಾ ತಾವು ಒಂದು ವೀರ ಯೋಧರಾಗ್ಬೋದು, ಅಥವಾ ನಮ್ಮ ವಿವಿಧ ಕ್ಷೇತ್ರಗಳಲ್ಲಿ ಒಂದು ಸೇವೆ ಮಾಡ್ತಕ್ಕಂಥ, ನಮ್ಮ ಕನ್ನಡ ನಾಡಿಗೆ ಸೇವೆ ಮಾಡ್ತಕ್ಕಂಥ ಒಂದು ಅವಸರತೆಯನ್ನು ತಾವೆಲ್ಲ ಹೊಂದಬಹುದು. ಆ ದೃಷ್ಟಿಯಲ್ಲಿ ತಮ್ಮ ಎಲ್ಲರಿಗೂ ನಾನು ಹೇಳ್ತಿದ್ದೇನೆ, ನಮ್ಮ ವಿದ್ಯಾಭ್ಯಾಸದ ಜೊತೆಗೆ ನಮ್ಮ ದೂರದೃಷ್ಟಿಯನ್ನು ಇಟ್ಟುಕೊಂಡು ನಮ್ಮ ನಾಡಿಗೆ ಸೇವೆಯನ್ನು ಮಾಡಬೇಕಂತಕ್ಕಂಥ ಒಂದು ಭಾವನೆಯನ್ನು ನಾನು ಈ ವೇದಿಕೆ ಮುಖಾಂತರ ತಮ್ಮೆಲ್ಲರಿಗೆ ನಾನು ಹೇಳ ಬಯಸುತ್ತೇನೆ. ನಾವು ಎಲ್ಲೇ ಇರು, ಎಂತಾದರೂ ಇರು, ಎಲ್ಲೇ ಇರು, ಕನ್ನಡ ನಾಡನ್ನು, ಕನ್ನಡ ನುಡಿಯನ್ನು ನಾವು ಮರಿಬಾರದು. ನಮ್ಮ ಕನ್ನಡ ಒಂದು ನುಡಿಯನ್ನು ನಾವು ಹೆಚ್ಚಿನ ರೀತಿಯಲ್ಲಿ ಮಾನವ ಜನ್ಮ ಶ್ರೇಷ್ಠ ತಿಳಕೋ, ಹುಲ್ಲು ಜನ್ಮದ ಮನೆ ಹುಟ್ಟಾಕ ತಿಳಕೋ. ಮಾನವ ಜನ್ಮ ಶ್ರೇಷ್ಠ ತಿಳಕೋ, ಹುಲ್ಲು ಜನ್ಮದ ಮನೆ ಹುಟ್ಟಾಕ ತಿಳಕೋ. ಹುಟ್ಟುತ್ತ ಗುಣವಿನ ಸಂಸಾರ ಪಡಕೋ, ಬಾಳುತ್ತ ಸಂಸಾರ ನಡೆಸಲು ತಿಳಕೋ. ತಿಳಕೋ ತಿಳಿದು ನಡಕೋ, ನೀ ತಿಳಕೋ ತಿಳಿದು ನಡಕೋ. ಬೆಲೆಯಲ್ಲಿ ಹೊಲದಲ್ಲಿ ಕೆಲಸ ಮಾಡಬೇಕಾದ್ರೆ ದಣಿವಾಯಿಸುವ ಅಂತಿ ಪದಗಳನ್ನು ಆಡ್ತಿದ್ರು, ಹೋರಾಟ ಪದಗಳನ್ನು ಆಡ್ತಿದ್ರು, ಲಾವಣಿ ಪದಗಳನ್ನು ಆಡ್ತಿದ್ರು, ಗಿಗಿ ಪದಗಳನ್ನು ಆಡ್ತಿದ್ರು. ಇದೆಲ್ಲವೂ ಕೂಡ ಏನಪ್ಪ ಅಂತಂದ್ರೆ ಜಾನಪದ ಸಾಹಿತ್ಯದಲ್ಲಿ ಬಾಯಿಂದ ಬಾಯಿಗೆ ಆಚಾರ, ವಿಚಾರ, ಧಾರ್ಮಿಕ ನಂಬಿಕೆ, ಭಾವನೆಗಳನ್ನು ವ್ಯಕ್ತಪಡಿಸುವುದಕ್ಕಾಗಿ ಜನರು ಅದನ್ನ ಏನ್ ಮಾಡ್ತಾ ಇದ್ದಂತ ಆಗಿನ ಕಾಲದಲ್ಲಿ ಅವರು ಏನು ಯಾವುದೇ ರೀತಿಯಾಗಿರ್ತಕ್ಕಂಥ ಯಾವುದೇ ಯೂನಿವರ್ಸಿಟಿಯಿಂದ ಏನು ಮಾಡಿದ್ರು, ಅವರು ಯಾವುದೇ ಪದವಿಯನ್ನು ಪಡೆದುಕೊಂಡಿರ್ತಕ್ಕಂಥದ್ದಲ್ಲ. ತಮ್ಮ ಅನುಭವವನ್ನು ಅವ್ರು ಏನ್ ಮಾಡ್ತಾ ಹೋದ್ರಪ್ಪ ಅಂತಂದ್ರ ಜನಪದ ಒಂದು ಹಾಡುಗಳ ರೂಪದಲ್ಲಿ ಮೌಖಿಕವಾಗಿ ಹೇಳ್ತಾ ಹೋದ್ರು. ಅದ್ರ ಯಾವುದು ನಿಜವಾಗಿರ್ತಕ್ಕಂಥ ಜಾನಪದ ಯಾವುದು? ಇವತ್ತು ಜಾನಪದ ಮತ್ತು ಜಾನರ ಪದಕ್ಕೆ ಬಹಳ ವ್ಯತ್ಯಾಸ ಇದೆ. ಜನಪದ ಮತ್ತು ಜಾನಪದ, ಹಾಗಾದ್ರೆ ಜಾನಪದ ಅಂತಂದ್ರೆ, ಜಾನರ ಪದಗಳು ಅಂತಂದ್ರೆ ಯಾವಪ್ಪ ಅಂತಂದ್ರ ತಮಗೆ ಅನುಕೂಲಕ್ಕೆ ತಕ್ಕಂತೆ ತಮ್ಮ ಮನರಂಜನೆಗಾಗಿ ಬರೆದುಕೊಂಡಿರ್ತಕ್ಕಂಥದ್ದು, ಅದು ಜಾನರ ಪದ. ಇವಾಗ ಅವು ಜಾನರ ಪದಗಳು. ಹಾಗಾದ್ರೆ ಜಾನಪದಗಳು ಅಂತಂದ್ರೆ ಯಾವುವು ಅಂತಂದ್ರೆ, ಪುರ ಮುಂದಿನ ಬಾವಿ ಯಾರ ತೋಡಿದಾರೇನ, ಕಾಲ ಜಾರಿದಾರ ಕೈಲಾಸ, ಕಾಲ ಜಾರಿದಾರ ಕೈಲಾಸ ನಾರಿಯ, ಮನವು ಜಾರಿದಾರ ವನವಾಸ ನಾರಿಯ, ಮನವು ಜಾರಿದಾರ ವನವಾಸ. ಅತಿಯ ಅಧಿಕಾರಕ್ಕೆ ಬಂದ್ರೆ ಅವರು ತಮಗೆ ಗೊತ್ತಿದ್ದಂಗೆ ಆ ಒಂದು ವ್ಯವಸ್ಥೆಗೆ ಹೋಗಿಬಿಡ್ತಾರೆ. ಇವರು
ಬಸವಣ್ಣನವರು ಒಂದು ವಚನವನ್ನ ಹೇಳ್ತಾರೆ. ತಾವು ಪ್ರಧಾನಿಯಾಗಿ ಪಟ್ಟವನ್ನ ಅಲಂಕರಿಸಬೇಕಾದ್ರೆ ಒಂದು ವಚನ ಹೇಳ್ತಾರೆ, ಅನ್ನದೊಳಗೊಂದ ಗುಡ, ವಸ್ತ್ರದೊಳಗೊಂದೆಳೆಯ, ಇಂದಿಂಗೆ ನಾಳಿಂಗೆ ಬೇಕೆಂದರೆ ನಿಮ್ಮ ಆಣೆ ನಿಮ್ಮ ಪ್ರಮಥರ ಆಣೆ. ಇದು ಹೇಳೋದಷ್ಟು ಸರಳ, ಆಚರಣೆ ತರೋದು ಕಷ್ಟ ಇದೆ. ಆದರೆ ಬಸವಣ್ಣವರು ಆಚರಣೆ ತಂದು ತೋರಿಸಿದ್ರು. ತಾವು ಆ ರೀತಿ ನಡೆದ್ರು. ಆ ನಡೆದು ಬದುಕಿದ್ದಕ್ಕೆ ಇವತ್ತಿಗೂ 21ನೇ ಶತಮಾನಕ್ಕೂ ಅವ್ರನ್ನ ನೆನೆಸ್ಕೋತಾ ಇದೆ. ಯಾಕಂದ್ರೆ ಅವರ ಬದುಕಾಗಿತ್ತು ಕಲ್ಯಾಣಕ್ಕೆ ನಾಡಿನ ಮೂಲೆ ಮೂಲೆಯಿಂದ ಜನ ಬರಕ್ಕೆ ಶುರು ಮಾಡ್ತಾರೆ. ಆಗಲೇ ನಮ್ಮ ನಾಗಕೃಷ್ಣ ಅವರೇ ಮಾತಾಡಬೇಕಾದ್ರೆ ಒಬ್ಬ ವ್ಯಕ್ತಿ ಹೆಸರು ಹೇಳಿದ್ರು, ಮಹಾದೇವ ಭೂಪಾಲ ಅಂತೇಳಿ ಕಾಶ್ಮೀರದ ರಾಜ ಮಹಾದೇವ ಭೂಪಾಲ ತಾನು ಬರ್ತಾನೆ, ತನ್ನ ಹೆಂಡತಿಯನ್ನು ಕರ್ಕೊಂಡು ಬರ್ತಾನೆ, ಜೊತೆಗೆ ಅವರ ತಂಗಿ ಬೊಂತಾದೇವಿ ಅಂತ ಬರ್ತಾರೆ. ಅವರು ಇಲ್ಲಿಗೆ ಬರ್ತಾರೆ. ಆಮೇಲೆ ಇವತ್ತಿನ ಅಫ್ಘಾನಿಸ್ತಾನ ಅಂತ ಇದೆ, ಆ ಅಫ್ಘಾನಿಸ್ತಾನದಿಂದ ಮರುಳಶಂಕರ ದೇವ ಅಂತ ಬರ್ತಾರೆ. ಆಮೇಲೆ ಗುಜರಾತ್ ಭಾಗದಿಂದ ಸೌರಾಷ್ಟ್ರ ಸೋಮನಾಥೇಶ್ವರ ಅಂತ ಏನು ನಾವು ದೊಡ್ಡ ದೇವಸ್ಥಾನ ಅಂತ ಹೇಳ್ತೀವಿ, ಜ್ಯೋತಿರ್ಲಿಂಗದಲ್ಲಿ ಮೊದಲನೇ ಜ್ಯೋತಿರ್ಲಿಂಗ ಇದೆ. ಆ ಭಾಗದಿಂದ ಆಲಯ ಶರಣರು ಬರ್ತಾರೆ. ಚೆನ್ನೈ, ಇವತ್ತಿನ ಮದ್ರಾಸಿನಿಂದ ಚೆನ್ನೈಯಿಂದ ಚೆನ್ನೈಯ ಶರಣರು ಬರ್ತಾ ಹೋಗ್ತಾರೆ. ಲಕ್ಷದ ಮೇಲೆ 96,000 ಜನ ಶರಣರು ಬಂದು 770 ಅಮರಗಣಗಳು ಬರ್ತಾ ಹೋಗ್ತಾರೆ. ಆ 770 ಅಮರಗಣಗಳು ಹೆಂಗಿದ್ರು ಅಂತಂದ್ರೆ ಬಸವಣ್ಣನ ಹಾಕಿಕೊಟ್ಟಿರ್ತಕ್ಕಂಥ ಒಂದು ಮಾರ್ಗದಲ್ಲಿ ತಾವು ನಡೀತಾ ಹೋಗ್ತಾರೆ. ಶೋಷಣೆ ಮುಕ್ತವಾಗಿರ್ತಕ್ಕಂಥದ್ದು, ಶೋಷಣೆ ರಹಿತವಾಗಿರ್ತಕ್ಕಂಥ ಸಮಾಜವನ್ನು ನಿರ್ಮಾಣ ಮಾಡಬೇಕಾಗಿದ್ರೆ ಕೆಲವೊಂದು ಅಂಶಗಳನ್ನ ನಾವು ಹೇಳಲೇಬೇಕಾಗುತ್ತೆ, ಅದನ್ನು ಅಳವಡಿಸ್ಕೊಳ್ಳೇಬೇಕಾಗುತ್ತೆ. ಬಸವಣ್ಣವರಲ್ಲಿ ದೊಡ್ಡ ಕ್ರಾಂತಿಯನ್ನು ಮಾಡುವಂತ ಇವತ್ತು ನಾವು ಮಾತನಾಡ್ತೀವಿ. ಬಸವಣ್ಣವರು ಮಾಡಿರ್ತಕ್ಕಂಥ ಕ್ರಾಂತಿಗೆ ಮೂಲ ಕಾರಣ ಆತ್ಮಾವಲೋಕನ. ನಾವು ಯಾವುದೇ ಆಗಲಿ ಇನ್ನೊಬ್ಬರಿಗೆ ಹೇಳೋದು ಬಹಳ ಚಂದ ಹೇಳ್ಬಿಡ್ತೀವಿ. ನೀನು ಸುಳ್ಳು ಹೇಳ್ಬಾರ್ದು, ನೀನು ಕೊಲೆ ಮಾಡಬಾರ್ದು, ಕಳಬೇಡ, ಕೊಲಬೇಡ, ಹುಸಿಗೆ ನುಡಿಯೋದು ಬೇಡ, ಮುನಿಯ ಬೇಡ, ತನ್ನ ಹೊಂದಿಸಬೇಡ, ಇದರ ಅಡಿಯಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಸಮಾನತೆಯಿಂದ ನೋಡಿದ್ದು ಈ ಶೈವ ಧರ್ಮ, ಲಿಂಗಾಯತ ಧರ್ಮ ಅಂತ ಹೇಳೋಕ್ಕೆ ನಾನು ಹೆಮ್ಮೆಯಿಂದ ಹೇಳ್ತೇನೆ, ಮುಚ್ಚುಮರೆಯಿಂದ ಹೇಳ್ತೇನೆ. ಈ ಸೂಳೆ ಸುಂಕವ್ವ ಅನ್ನೋ ಹೆಣ್ಣುಮಗಳು ವೃತ್ತಿಯನ್ನಾಗಿ ಪರಿಗಣಿಸಿದಂತಹ ಹೆಣ್ಣುಮಗಳು. ಆಕೆ ತಾನು ಮಾಡೋ ಕಾಯಕ ಅಂತಿಲ್ಲ ಹೊರತಾಗಿ, ಅದರ ವೃತ್ತಿ ಅಂತಿಲ್ಲ ಹೊರತಾಗಿ ಅದನ್ನು ನಾನು ಕೀಳು ಮಟ್ಟದಿಂದ ಆಯಮ್ಮ ಭಾವಿಸಲಿಲ್ಲ. ಆ ಕಾಲಘಟ್ಟದಲ್ಲಿ ಬಸವಣ್ಣನ ಅನುಯಾಯಿಗಳು, ಶರಣರು ಯಾರು ಕೂಡ ಇಡೀ ಸಮಾಜ ಅವಳನ್ನು ಕೀಳಾಗಿ ಕಂಡಿತ್ತಿಲ್ಲ ಅನ್ನೋದನ್ನು ನಾವು ಮರೆಯಬಾರದು. ಇವತ್ತು ಕೂಡ ಯಾವ ಹೆಣ್ಣನ್ನು ನಾವು ಕೂಡ ಕೀಳಾಗಿ ಕಾಣಬಾರದು ಅನ್ನೋದನ್ನು ನಮಗಿದು ಒಂದು ಮೇರು ಪರ್ವತದ ಮಾರ್ಗ ಹಾಕಿಕೊಟ್ಟಿದೆ ಅನ್ನೋದನ್ನು ನಾವು ಮರೆಯಬಾರದು. ಇದು ಒಂದೇ ತಾಯಿ ಅಕ್ಕ ಮಹಾದೇವಿ ಹೇಗೆ ಉಡುಪನ್ನು ಧಿಕ್ಕರಿಸಿ ಬದುಕಿದ್ದು, ಕೌಶಿಕ ಮಹಾರಾಜನ ಜಗಳಕ್ಕೆ ಹಾಕಿ ತನ್ನ ಉಡುಪನ್ನು ಬಿಟ್ಟು ಬಂದಿದ್ದಲ್ಲ, ಅದೇ ರೀತಿ ಕೂಡ ಈ ಒಂದೇ ತಾಯಿ ಕೂಡ, ಒಂದೇ ದೇವಿ ಕೂಡ ಬಟ್ಟೆಯನ್ನು ಧಿಕ್ಕರಿಸಿದಂಥ ಹೆಣ್ಣು. ಆಕೆಗೆ ಅಲ್ಲೇನು ಹೇಳ್ತಾರೆ, ಶಿವ ಆಕೆ ಒಂದು ಹಳೆಯ ಬೊಂದೆ ಕೊಟ್ಟ. ಈ ಬೊಂದೆ ಅಂದರೆ ನಿಮಗೆ ಕನ್ಫ್ಯೂಸ್ ಆಗ್ಬೋದು, ಅದು ಹಳೆಯ ಕಂಬಳಿಗೆ ಕನ್ನಡದಲ್ಲಿ ಬೊಂದೆ ಅಂತ ಬಳಸ್ತೀವಿ ನಾವು. ಇವರನ್ನು ದಯವಿಟ್ಟು ಆಗ್ತಿತ್ತು ಜನಪದ ಸಾಹಿತ್ಯದಲ್ಲಿ. ಸಮಾಜದ ಅಂಕುಡೊಂಕುವನ್ನು ತಿದ್ದುವಂತಹ ಕಾರ್ಯ ಜನಪದ ಸಾಹಿತ್ಯದ ಹೆಣ್ಣಿಂದ ಮಾಡಿದ್ದಿಲ್ಲ ಅನ್ನೋದು ಸತ್ಯ. ಅವರೆಲ್ಲ ಬರೆದದ್ದು ಇವೇ ಸಾಹಿತ್ಯ. ಆ ಮಕ್ಕಳು ನೋಡಿ ಬರೀತಿದ್ರು. ಕೂಸು ಇದ್ದ ಮನೆಗೆ ಬ್ಯಾಸರಿಕೆ ಯಾತಕ್ಕೆ, ಕೂಸು ಹೊರವರೆಗೆ ಆಡಿದರೆ ಬೀಸಣಿಕೆ ಗಾಳಿ ಸುಳಿದಾವ. ಅಂದರೆ ನಮ್ಮ ಬೇಸಿಗೆಯಲ್ಲಿ ಬೀಸಣಿಕೆ ಅಂದರೆ ಮಕ್ಕಳಿಂದ ಸಾಕು ಅನ್ನೋ ಒಂದು ಸಹಜ ಅರ್ಥ ಮತ್ತು ಔಚಿತ್ಯಪೂರ್ಣವಾಗಿ ಹೇಳ್ತಾ ಇತ್ತು. ಅಲ್ಲಿಗೆ ಮಾತ್ರ ಹೆಣ್ಣಿನ ಸಂವೇದನೆ ತಟಸ್ಥವಾಗಿತ್ತು. ಆದರೆ 12ನೇ ಶತಮಾನದಲ್ಲಿ ವಚನ ಸಾಹಿತ್ಯ ಅಂತ ಬಂದಾಗ ಆ ಹೆಣ್ಣು ಮತ್ತು ಸ್ತ್ರೀಯರು ಎಷ್ಟರ ಮಟ್ಟಿಗೆ ಹೊರಗೆ ಬಂದರು ಅಂದರೆ, ಪ್ರವಾಹ ಅನ್ನುವ ಅರ್ಥಕ್ಕೆ ಎಲ್ಲ ಸ್ತ್ರೀಯರು ತಮ್ಮ ಸಂವೇದನೆಗಳನ್ನು ವ್ಯಕ್ತಪಡಿಸ್ತಾ ಬಂದರು. ಆ 12ನೇ ಶತಮಾನದಲ್ಲಿ